ಈ 9ನೇ ತರಗತಿ ಓದ್ತಾ ಇದ್ದಂತಹ ಪ್ರೀತಮ್ ಜನವರಿ 28ಕ್ಕೆ ಮನೆಯಿಂದ ಹೊರ ಹೋಗಿದ್ದಾರೆ. ಮನೆಗೆ ಹೊರ ಹೋದಂತ ಒಂದಷ್ಟು ವಿಜುವಲ್ಸ್ ಕೂಡ ಈಗಾಗಲೇ ಸಿಸಿ ಕ್ಯಾಮೆರಾದಲ್ಲಿ ಪತ್ತೆಯಾಗಿದೆ. ಜನವರಿ 28ಕ್ಕೆ ಮನೆಯಿಂದ ಹೊರ ಹೋಗಿದ್ದ ಈ ಬಾಲಕ ಆ ಕೊನೆ ಕ್ಷಣದ ದೃಶ್ಯ ಕೂಡ ಸಿಸಿ ಕ್ಯಾಮೆರಾದಲ್ಲಿ ಈಗ ಸಿಕ್ಕಿರೋದು. ಮನೆಯ ಡೋರ್ ಲಾಕ್ ಮಾಡಿಕೊಂಡು ತಾನೇ ಹೊರಗೆ ಹೋಗಿದ್ದ, ಮನೆಯವರೆಲ್ಲರೂ ಕೂಡ ಹೊರಗೆ ಹೋಗಿದ್ರು ಅನ್ನುವಂಥ ಮಾಹಿತಿ ಇದೆ. ಆ ಸಂದರ್ಭದಲ್ಲಿ ತಾನೇ ಮನೆ ಡೋರ್ ಲಾಕ್ ಮಾಡ್ಕೊಂಡು ಹೊರಗಡೆ ಹೋಗಿದ್ದಾನೆ. ಜನವರಿ 28ರಂದು ಕೊನೆಯದಾಗಿ CCTVಯಲ್ಲಿ ಈತನ ವಿಜುವಲ್ಸ್ ಪತ್ತೆಯಾಗಿದೆ ನೋಡಿ. ಜನವರಿ 28 ಬೆಳಗ್ಗೆ 8:45ರ ಸುಮಾರಿಗೆ ಆತ ಹೊರಗೆ ಹೋಗ್ತಾ ಇರುವಂತಹ ದೃಶ್ಯಗಳು CCTV ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿದೆ. ಎಂದಿನಂತೆ ಆರಾಮಾಗಿ ಹೊರಗಡೆ ಹೋಗಿದ್ದಾನೆ. ಆದರೆ ಅಲ್ಲೇ ಪಕ್ಕದಲ್ಲೇ ಇದ್ದಂಥ ಈ ಚೇಂಬರ್, ಯಾವುದೇ ಮುಚ್ಚಳ, ಯಾವುದೇ ಹೊದಿಕೆ ಇಲ್ಲದಂಥ ಒಂದು ಚೇಂಬರ್ ಓಪನ್ ಆಗಿತ್ತು. ಆತನಿಗದು ಕಾಣಿಸ್ಲಿಲ್ವೋ ಅಥವಾ ಗೊತ್ತೇ ಆಗಲಿಲ್ವೋ ಗೊತ್ತಿಲ್ಲ. ಆ ಚೇಂಬರ್ ಒಳಗೆ ಬಿದ್ದಿದ್ದಾನೆ. ಅದರ ಪಕ್ಕದಲ್ಲೇ ಮತ್ತೊಂದು ಗುಂಡಿ ಕೂಡ ಇದೆ. ಅದಕ್ಕೂ ಕೂಡ ಯಾವುದೇ ಮುಚ್ಚಳ ಇಲ್ಲ, ಯಾವುದೇ ಹೊದಿಕೆಗಳನ್ನು ಮಾಡಿಲ್ಲ. ಇದು ನಿರ್ಲಕ್ಷ್ಯ BWSSBದು ಅಂತ ಕುಟುಂಬಸ್ಥರು ಜೊತೆಗೆ ಅಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇವತ್ತು ಅಮಾಯಕ ಪ್ರೀತಮ್ ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಪ್ರೀತಮ್ನನ್ನು ಕಳೆದುಕೊಂಡು ಇದೀಗ ಕುಟುಂಬಸ್ಥರು ಕಣ್ಣೀರಾಗಿದ್ದಾರೆ. ಯಾರದ್ದೋ ನಿರ್ಲಕ್ಷ್ಯಕ್ಕೆ ಇಲ್ಲಿ ಇನ್ಯಾರದ್ದೋ ಜೀವ ಹೋಗಿದೆ. ಬಾಳಿ ಬದುಕಬೇಕಾಗಿದ್ದಂತಹ ಮಗ ಇವತ್ತು ಇನ್ಯಾರದ್ದೋ ನಿರ್ಲಕ್ಷ್ಯಕ್ಕೆ ಎಲ್ಲೋ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಆ ಮೃತ ಬಾಲಕನ ತಾಯಿ ಇದ್ದಾರೆ, ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಮೇಡಮ್, ಯಾವಾಗ ಅವರು ಮಿಸ್ಸಿಂಗ್ ಆಗಿದ್ರು? ನಿಮ್ಗೆ ಯಾವಾಗ ಗೊತ್ತಾಯ್ತು? ನಮ್ಗೆ ಬುಧವಾರ ಗೊತ್ತಾಯ್ತು ಇಲ್ಲ ಅಂತ. ಬುಧವಾರ ಬುಧವಾರ ನೈಟ್ ಗೊತ್ತಾಯ್ತು. 6 ಗಂಟೆಗೆ ಕಾಣಿಸ್ತಾ ಇಲ್ಲ. ಹುಡುಕಿ ಸಾಕೈತೆ, ಎಲ್ಲೂ ಸಿಗಲಿಲ್ಲ. ಎಲ್ಲರೂ ನೋಡಿದ್ರು, ಎಲ್ಲೂ ಇರಲಿಲ್ಲ. ನಾವು ಈಗ ನೋಡಿದ್ರೆ ಸಿಕ್ತು, ಎಣ್ಣೆ ಸಿಕ್ಕೈತೆ. ಬಿದ್ದಾಗ ಅಲ್ಲ ಗೊತ್ತಿಲ್ಲ ನಮಗೆ. ಮನೆ ನಮ್ಗೆ ಕೆಲ್ಸಕ್ಕೆ ಹೋಗಿದ್ವು, ನಾವು ಇಲ್ಲೇ ಇದ್ವಲ್ಲ, ಕೆಲ್ಸಕ್ಕೆ ಹೋಗಿದ್ವಲ್ಲ, ಬತ್ತಾನೆ ಅನ್ಕೋಗಿದ್ವು. ಎಲ್ಲ ನೋಡ್ರಿ ಹಿಂಗಾಯ್ತು. ಒಂದು ಹೆಣ್ಣು ಒಂದು ಗಂಡು ಇಬ್ಬರು ಇದ್ದಾರೆ. ಕುಟುಂಬಸ್ಥರನ್ನು ಮಾತನಾಡ್ಸ್ಕೊಂಡು ಹೋಗೋಣ. ಏನಾಯಿತು, ಯಾವಾಗ ಈ ಘಟನೆ ನಿಮ್ಮ ಗಮನಕ್ಕೆ? ಯಾವ ನಮಗೆ ಇಲ್ಲಿ ಬಂದು ಅಲ್ಲಿ ನಮ್ಮ ಮಗಳ ಮನೆ ಅಲ್ಲಿ ಇರೋದು. ಅಲ್ಲಿಂದ ಬಂದು ಇಲ್ಲಿ ಬಂದು ಬಾಗಿಲು ಹಾಕಿದ್ವಿ. ನಮ್ಮ ಬಾಗಿಲು ತೆಗೆದುಬಿಟ್ಟು ನಾನು ದೋಸೆ ತಿನ್ನಪ್ಪ ಅಂತ ದೋಸೆ ಹಾಕ್ಕೊಟ್ಟು, ನಾನು ದೋಸೆ ತಿನ್ಕೊಂಡು 3 ಹಾಕ್ಕೊಡಮ್ಮ ಅಂದ್ಬಿಟ್ಟು ತಿನ್ಕೊಂಡು ನನ್ನ ಕೈಲಿ ನೀರು ಇಸ್ಕೊಂಡು ಕುಡ್ಕೊಂಡು ಹೋದದೆ ಸ್ವಾಮಿ. ನನ್ನ ಮಗ ನಮ್ಮ ಮನೆ ಬರ್ನಿಲ್ಲ. ಇನ್ನು ಏನಪ್ಪ ಬಂದದು ತಿನ್ಕೊಂಡು ಗೇಟ್ ಹತ್ರ ಹೋದ ಬಾಪ್ರೀತು ತಿಂಡಿ ತಿನ್ಕೊ ಹೋದೆಲ್ಲ ಕಾಫಿ ಕುಡಿ ಅಂದು ಅಲ್ಲಿ ನಾವು ಕಮನ ಕುಡಿಯಲ್ಲ ಅನ್ಕೊ ಓದೋದೇ. ನಮ್ಗೆ ಅವ್ನ ಮನೆಗೆ ಬರ್ನಿಲ್ಲ. ಇನ್ನೇನು ಕಾಣಲಿಲ್ಲ ಸ್ವಾಮಿ. ನಮ್ಗೆ ಇನ್ನಿಷ್ಟು ಮಾತ್ರ ಗೊತ್ತು. ನಮ್ಗೆ ಇನ್ನೇನು ಅಂದಿಲ್ಲ. ಬಂದು ತಿರ್ಗ ಮಧ್ಯಾಹ್ನ ಬರ್ತಾನ, ಈಗ ಬರ್ತಾನ ಅಂತ ಅವ್ರ ಅಮ್ಮ ಬಂದು ಇಲ್ಲೇ ಮಡ್ಗನಕ್ಕವ ಇಲ್ಲೇ ಬಂದಿಲ್ವಲ್ಲ ಅಂತ ಅವ್ರ ಮನೇಲೂ ನೋಡಿದ್ರಿ, ಅಲ್ಲೂ ಇಲ್ಲ. ಇಲ್ಲಿ ಬಂದು ನೋಡಿದ್ರಿ, ಇಲ್ಲೂ ಇಲ್ಲ. ಎಲ್ಲ ಕಡೆ ಪೊಲೀಸ್ ಅವ್ರಿಗೆಲ್ಲ ಹೇಳಿದ್ವಿ, ಹೋಗಮ್ಮ ದೊಡ್ಡವ್ರು ಕರ್ಕೊಬಂದು ನೋಡಿ ನಮ್ಮ ಯಾರೂ ಇಲ್ಲ, ಎಲ್ಲ ಡ್ಯೂಟಿನೂ ನಾವೇ ಮಾಡೋದು ಅಂತಂದರು. ಅಂಡ್ರಗೊಂಡಕ್ಕೆ ಬಿದ್ಕೊಬಿಟ್ಟು ಕೂತಾನ. ಎಲ್ಲ ಇಡೀ ಅಗ್ರ ಕ್ರಾಸು ಎಲ್ಲ ಸುತ್ತಬಿಟ್ಟು ಬಂದು ಇಲ್ಲಿ ಬಂದು ಬಿದ್ದೋಗನ. ನಾವು ಇಷ್ಟೆಲ್ಲ ನಮ್ಮ ನೋಡಿದ್ವಿ ಸ್ವಾಮಿ. ಇನ್ನು ಇದು ಬಿಟ್ರೆ ನಮಗೇನು ಗೊತ್ತಿಲ್ಲ. ಎಲ್ಲ ಅದೇ ಅಂತಿದ್ದ ಆಶ್ರಮ ಗಂಟ ಹೋಗಿದ್ದು. ಅಲ್ಲೆಲ್ಲ ನೋಡ್ಕೊಂಡು ಆಶ್ರಮದಲ್ಲಿ ಇದನ್ನು ನಾವು ಊಟ ಕೊಟ್ರೆ 4 ದಿವಸದಿಂದ ಅವ್ನಿಗೆ ಊಟ ಇಲ್ಲ, ಕೈಲಿ ಕಾಸಿಲ್ಲ, ಇಕ್ಕೊಳಕ್ಕೆ ಹೊಸ್ಕೊಳಕ್ಕೆ ಬೆಡ್ಶೀಟ್ ಇಲ್ಲ, ಜೇಂಬರಿ ನಿಕ್ಕರು ಟೀ ಶರ್ಟಲ್ಲಿ ಹೋಗಿರೋನು ಇನ್ನೂ ಬಂದಿಲ್ವಲ್ಲ ಮನೆಗೆ ಅಂತ ನಾವು ಇಷ್ಟೆಲ್ಲ ಮಾಡಿ ನಾನೇ ಇವರೆಲ್ಲ ಕೆಲ್ಸಕ್ಕೆ ಹೊಂಟೋಗಿ ನಾನು ಒಬ್ಬಳೇ ಇದ್ದಿದ್ದು ಮನೇಲಿ. ದೋಸೆ ಮಾಡಿಕೊಟ್ಟು ಅದು ತಿನ್ಕೊಂಡು ಹೋದವನು ಮನೆಗೆ ಬರಲಿಲ್ಲ. ಇಷ್ಟು ಬಿಟ್ರೆ ಇನ್ನೇನು ಇಲ್ಲ ನೋಡಿ. ಇಷ್ಟು ಬಿಟ್ರೆ ಅಷ್ಟೇ. ಅದೇ ನಮ್ಮ ಮನೆಗೆ ಬಂದಿದ್ದಾನೆ. ಬೆಳಿಗ್ಗೆ ಡೈಲಿ ಬರ್ತಾನೆ ಅಂತ ಏನಿಲ್ಲ, ಬರ್ತಾನೆ ಹೋಗ್ತಾನೆ. ಅವತ್ತು ಬಂದಿದ್ದಾನೆ. ಅವತ್ತು ಬುಧವಾರ ಬೆಳಿಗ್ಗೆ ಟಿಫನ್ ತಿನ್ಕೊಂಡು ಹೋಗಿರೋ ಮನುಷ್ಯ ಅವನು. ಬೆಳಿಗ್ಗೆ ಟಿಫನ್ ತಿನ್ಕೊಂಡು ಹೋಗಿದ್ದಾನೆ. ಅವ್ರ ಮನೆಗೆ ಹೋಗಿದ್ದಾನೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಸಾಯಂಕಾಲ ನಮ್ಮ ತಂಗಿ ಕೆಲಸದಿಂದ ಬಂದು ನೋಡ್ತಾಳೆ, ಪ್ರೀತು ಬಂದಿಲ್ಲ ಅಂದರೆ ಕೀ ಇಡ್ತಾನೆ ಅಂತ ನಮ್ಗೆ ಗೊತ್ತಿಲ್ಲ. ಕೀ ಇಟ್ಟಿದ್ದಾನೆ. ಆಮೇಲೆ ನೋಡಿದ್ರೆ ಕಾಣ್ತಾನೆ ಇಲ್ಲ. ಹೋಗಿ ಬುಧವಾರ ಬರ್ತಾನೆ, ಇವತ್ತು ಬರ್ತಾನೆ. ಅಲ್ಲಿ ಕನಕಪುರದಲ್ಲಿ ಜಾತ್ರೆ ಇದೆ, ಅಲ್ಲಿರ್ತಾನೆ ಅಂತ ನೋಡಿದ್ರೆ ಇವತ್ತು ಸಾವಾಗ ಕಂಡಿದ್ದಾವೆ, ಹೆಣ್ಣನ್ನು ಕಂಡಿದ್ದೀವಿ ಅಷ್ಟೇ. ನಾವು ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾರೆ ಅವ್ರಮ್ಮ. ಅವರಪ್ಪ ಕೋರ್ಮಂಗಲ್ಗೆ ಹೋಯ್ತಾರೆ ಹೌಸ್ ಕೀಪಿಂಗ್ ಕೆಲಸಕ್ಕೆ. ಸೈಕಲ್ ಹೋಯ್ತಾರೆ ಸ್ವಾಮಿ. ನಮ್ಮ ಬಡವರು. ಅವರಮ್ಮ ಹೌಸ್ ಕೀಪಿಂಗ್ ಕೆಲಸಕ್ಕೆ ಇಲ್ಲೇ ಹೋಯ್ತಾರೆ. ಅವ್ರಿಗೆ ತೋರಿಸ್ಬಿಟ್ಟು ಮೆಟ್ರೋ ಸ್ಟೇಷನ್ಗೆ
ಇದು ಮಾಡ್ಕೊಂಡು ಬಂದ್ವಿ. ಅವರಪ್ಪ ಇಲ್ಲಿ ಕೋರಮಂಗಲದಲ್ಲಿ ಹೌಸ್ಕೀಪಿಂಗ್ ಕೆಲಸ ಮಾಡ್ತಾರೆ ನೋಡಿ. ಅವರಮ್ಮನ ಎಷ್ಟು ಕುಟುಂಬಸ್ಥರ ನೋವಿನ ನೋಡಿ. ಈ ಒಂದು ಘಟನೆ ಏನಿದೆ, ಯಾರದೋ ನಿರ್ಲಕ್ಷ್ಯಕ್ಕೆ ಇಲ್ಲಿ ಇವರ ಮನೆ ಮಗ ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದಾನೆ. ಇನ್ನಾದರೂ ಕೂಡ ಅಧಿಕಾರಿಗಳು ಇಂಥ ಘಟನೆಗೆ ಮುಂಚೆ ಎಚ್ಚೆತ್ಕೋಬೇಕಾಗಿದೆ. ಯಾಕೆಂದರೆ ಆ ಒಂದು ಜಾಗ ಜಲಮಂಡಳಿಗೆ ಸಂಬಂಧಪಟ್ಟಿದ್ದ ಅನ್ನೋದನ್ನು ಖುದ್ದು ಜಲಮಂಡಳಿ ಅಧಿಕಾರಿಗಳೇ ರಿಪಬ್ಲಿಕ್ ಕನ್ನಡದ ಮುಂದೆ ಒಪ್ಕೊಂಡಿದ್ದಾರೆ. ಇಲ್ಲಿ ಯಾರ ನಿರ್ಲಕ್ಷ್ಯ, ಯಾರು ಈ ರೀತಿಯ ಅದನ್ನು ಓಪನ್ ಮಾಡಿ ಇಟ್ಟಿದ್ದು, ಯಾರ ನಿರ್ಲಕ್ಷ್ಯದಿಂದ ಈ ಅವಘಡ ನಡೆದಿದೆ ಅನ್ನೋದನ್ನು ಪೊಲೀಸರು ತನಿಖೆ ಮಾಡಿ ಸಂಬಂಧಪಟ್ಟವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನೋ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಾಲಕ ಬಲಿಯಾಗಿರುವಂತಹ ಆರೋಪ ಕೇಳಿ ಬಂದಿದೆ. ಕಗ್ಗಲೀಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನಿಮಗೆ ಆ ಘಟನಾ ಸ್ಥಳದ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇಲ್ಲಿರುವಂತಹ ಜನರು ಆರೋಪ ಮಾಡ್ತಾ ಇರುವಂಥದ್ದು, ಇದು ಜಲಮಂಡಳಿ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಬಿಟ್ಟಲ್ಲಿ ನೀವು ನೋಡ್ತಾ ಇರ್ಬೋದು, ಇದೇ ಏನು ಹೊಂಡಕ್ಕೆ ಬಿದ್ದು ಇದೀಗ ಮೃತಪಟ್ಟಿರುವಂಥದ್ದು. ಈ ಒಂದು ಇಲ್ಲಿ ಯಾವುದೇ ರೀತಿಯ ಮೇಲ್ಭಾಗದಲ್ಲಿ ಯಾವುದೇ ರೀತಿಯ ಮುಂಜಾಗ್ರತೆ ಕ್ರಮ ಅಳವಡಿಕೆ ಮಾಡಿಲ್ಲ. ಯಾವುದಾದ್ರೂ ಬ್ಯಾರಿಕೇಡ್ ಆಗಿರ್ಬೋದು, ಸೂಕ್ತವಾಗಿರುವಂತಹ ಸುರಕ್ಷತಾ ಕ್ರಮ ಯಾವುದೂ ಇಲ್ಲ. ನೋಡ್ತಾ ಇರ್ಬೋದು, ಈ ಒಂದು ಜಾಗದಲ್ಲಿ ಬಂದಂತಹ ಸಂದರ್ಭದಲ್ಲಿ ಇದೇ ಒಂದು ಹೊಂಡಕ್ಕೆ ಬಿದ್ದು ಆ ಬಾಲಕ ಪ್ರೀತಮ್ ಮೃತಪಟ್ಟಿರುವಂತಹ ಆರೋಪವನ್ನು ಕುಟುಂಬಸ್ಥರು ಮಾಡ್ತಾ ಇರುವಂಥದ್ದು. ಆ ಬಾಲಕ ಏನಿದ್ದಾನೆ 3 ದಿವಸದ ಹಿಂದೆ ನಾಪತ್ತೆಯಾಗಿದ್ದ. ಜನವರಿ 28ರಂದು ಬಾಲಕ ಏಕಾಏಕಿ ಮಿಸ್ಸಿಂಗ್ ಆಗಿದ್ದಂತಹ ಬಾಲಕನನ್ನು ಎಲ್ಲ ಕಡೆ ಹುಡುಕಾಟ ಕೂಡ ಮಾಡಲಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಎಲ್ಲೂ ಕೂಡ ಪತ್ತೆ ಆಗಿರಲಿಲ್ಲ. ಕುಟುಂಬಸ್ಥರ ಬಳಿ ಕೂಡ ಅವರು ಮಾಹಿತಿ ಕಲೆ ಹಾಕಿದ್ರು, ಸ್ನೇಹಿತರ ಹತ್ರ ಕೂಡ ವಿಚಾರಣೆ ಮಾಡಿದ್ರು, ಎಲ್ಲೂ ಕೂಡ ಬಾಲಕ ಪತ್ತೆ ಆಗಿರಲಿಲ್ಲ. ಇವತ್ತು ಇದೇ ಜಾಗಕ್ಕೆ ಅವರ ಕುಟುಂಬಸ್ಥರು ಬಂದಂತಹ ಸಂದರ್ಭದಲ್ಲಿ, ಈ ಒಂದು ದಾರಿ ಮೂಲಕ ಹೋಗ್ತಿರುವಂತಹ ಸಂದರ್ಭದಲ್ಲಿ ಮೊದಲಿಗೆ ಅವರಿಗೆ ಸ್ಮೆಲ್ ಬರುತ್ತೆ. ಆ ಒಂದು ಸ್ಮೆಲ್ಲಿನ ಹಿಂದೆ ಬಿದ್ದಂತಹ ಜನರಿಗೆ ಇಲ್ಲಿ ಶಾಕ್ ಎದುರಾಗಿರುವಂಥದ್ದು. ಯಾಕಂದ್ರೆ ಆ ಸ್ಮೆಲ್ ಎಲ್ಲಿ ಬರುತ್ತೋ ಅದು ಆ ಒಂದು ಅಂದ್ರೆ ಇದೇ ಜಾಗದಲ್ಲಿ ಹೊಂದಿಕೊಂಡಿರುವುದಿಲ್ಲ. ನೋಡ್ತಾ ಇರುವ ಈ ಜಾಗದಲ್ಲಿ ಸ್ಮೆಲ್ ಬರೋಕ್ಕೆ ಶುರುವಾಗುತ್ತೆ. ಸ್ಮೆಲ್ ಬಂದಂಥ ಸಂದರ್ಭದಲ್ಲಿ ಈಗ ಕಣ್ಣಾಯಿಸಿದಾಗ ಬಾಲಕನ ಮೃತದೇಹ ಪತ್ತೆ ಆಗಿರುವಂಥದ್ದು. ಯಾವಾಗ ಈ ಒಂದು ಘಟನೆ ನಡೆಯಿತು, ಕೂಡಲೇ ಅವರು ಕಗ್ಗಲೀಪುರ ಪೊಲೀಸರಿಗೆ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಇಲ್ಲಿಗೆ ಬಂದಂತಹ ಪೊಲೀಸರು ಮೃತದೇಹವನ್ನು ಇದೀಗ ಮರಣೋತ್ತರ ಪರೀಕ್ಷೆಗಾಗಿ ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಘಟನೆ ಸಂಬಂಧ ಕುಟುಂಬಸ್ಥರು ಗಂಭೀರವಾದ ಆರೋಪ ಮಾಡ್ತಾ ಇರುವಂಥ, ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಈ ರೀತಿಯ ಘಟನೆ ಆಗಿದೆ ಅನ್ನೋ ಗಂಭೀರವಾದಂತಹ ಆರೋಪ ಮಾಡ್ತಾ ಇದೆ. ಅದಕ್ಕೆ ಪ್ರಮುಖ ಕಾರಣ ಏನಂದ್ರೆ, ಎಲ್ಲೂ ಕೂಡ ಈ ಒಂದು ಕಾಮಗಾರಿ ನಡೀತಿರುವಂತಹ ಸಂದರ್ಭದಲ್ಲಿ ಇದು ಸರಿಸುಮಾರು ಹಲವು ತಿಂಗಳಿಗೆ 5-6 ತಿಂಗಳಿಂದ ಕೂಡ ಓಪನ್ ಇದೆ. ಎಲ್ಲೂ ಕೂಡ ಸೂಕ್ತವಾಗಿರುವಂತಹ ಮುಂಜಾಗ್ರತೆ ಕ್ರಮ ಅಳವಡಿಕೆ ಮಾಡಿಲ್ಲ. ಈ ರೀತಿಯಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಿರುವಂತಹ ಸಂದರ್ಭದಲ್ಲಿ ಸುತ್ತಲೂ ಬ್ಯಾರಿಕೇಡ್ ಅಳವಡಿಕೆ ಮಾಡಬೇಕಾಗಿತ್ತು, ಅಥವಾ ಇದನ್ನು ಮುಚ್ಚುವಂತ ನಿಟ್ಟಿನಲ್ಲಿ ಏನಾದರೂ ಕ್ರಮ ಆಗಬೇಕಾಗಿತ್ತು. ಅದು ಎರಡೂ ಆಗದಿದ್ರೆ ಅಟ್ಲೀಸ್ಟ್ ಇದನ್ನು ಜನರ ಗಮನಕ್ಕೆ ತರುವಂತಹ ಒಂದು ಕೆಲಸವನ್ನು ಮಾಡಬೇಕಾಗಿತ್ತು. ಅದು ಯಾವುದು ಕೂಡ ಆಗಿಲ್ಲ. ಈ ರೀತಿಯ ನಿರ್ಲಕ್ಷ್ಯ ಮಾಡಿದಂತಹ ಎಫೆಕ್ಟ್ನಿಂದ ಇವತ್ತು ಅಮಾಯಕ ಪ್ರೀತಮ್ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅನ್ನೋ ಆರೋಪವನ್ನು ಇದೀಗ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ 9ನೇ ತರಗತಿ ಓದ್ತಾ ಇದ್ದಂತಹ ಪ್ರೀತಮ್ ಜನವರಿ 28ಕ್ಕೆ ಮನೆಯಿಂದ ಹೊರ ಹೋಗಿದ್ದಾರೆ. ಮನೆಗೆ ಹೊರ ಹೋದಂತಹ ಒಂದಷ್ಟು ವಿಜುವಲ್ಸ್ ಕೂಡ ಈಗಾಗಲೇ ಸಿಸಿ ಕ್ಯಾಮೆರಾದಲ್ಲಿ ಪತ್ತೆಯಾಗಿದೆ. ಜನವರಿ 28ಕ್ಕೆ ಮನೆಯಿಂದ ಹೊರ ಹೋಗಿದ್ದ ಈ ಬಾಲಕ, ಆ ಕೊನೆ ಕ್ಷಣದ ದೃಶ್ಯ ಕೂಡ ಸಿಸಿ ಕ್ಯಾಮೆರಾದಲ್ಲಿ ಈಗ ಸಿಕ್ಕಿರೋದು. ಮನೆಯ ಡೋರ್ ಲಾಕ್ ಮಾಡಿಕೊಂಡು ತಾನೇ ಹೊರಗೆ ಹೋಗಿದ್ದ, ಮನೆಯವರೆಲ್ಲರೂ ಕೂಡ ಹೊರಗೆ ಹೋಗಿದ್ರು ಅನ್ನುವಂಥ ಮಾಹಿತಿ ಇದೆ. ಆ ಸಂದರ್ಭದಲ್ಲಿ ತಾನೇ ಮನೆ ಡೋರ್ ಲಾಕ್ ಮಾಡ್ಕೊಂಡು ಹೊರಗಡೆ ಹೋಗಿದ್ದಾನೆ. ಜನವರಿ 28ರಂದು ಕೊನೆಯದಾಗಿ CCTVಯಲ್ಲಿ ಈತನ ವಿಜುವಲ್ಸ್ ಪತ್ತೆಯಾಗಿದೆ ನೋಡಿ. ಜನವರಿ 28 ಬೆಳಗ್ಗೆ 8:45 ಸುಮಾರಿಗೆ ಆತ ಹೊರಗೆ ಹೋಗ್ತಾ ಇರುವಂತಹ ದೃಶ್ಯಗಳು CCTV ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿದೆ. ಎಂದಿನಂತೆ ಆರಾಮಾಗಿ ಹೊರಗಡೆ ಹೋಗಿದ್ದಾನೆ. ಆದರೆ ಅಲ್ಲೇ ಪಕ್ಕದಲ್ಲೇ ಇದ್ದಂಥ ಈ ಚೇಂಬರ್, ಯಾವುದೇ ಮುಚ್ಚಳ, ಯಾವುದೇ ಹೊದಿಕೆ ಇಲ್ಲದಂಥ ಒಂದು ಚೇಂಬರ್ ಓಪನ್ ಆಗಿತ್ತು. ಆತನಿಗದು ಕಾಣಿಸ್ಲಿಲ್ವೋ ಅಥವಾ ಗೊತ್ತೇ ಆಗಲಿಲ್ವೋ ಗೊತ್ತಿಲ್ಲ. ಆ ಚೇಂಬರ್ ಒಳಗೆ ಬಿದ್ದಿದ್ದಾನೆ. ಅದರ ಪಕ್ಕದಲ್ಲೇ ಮತ್ತೊಂದು ಗುಂಡಿ ಕೂಡ ಇದೆ. ಅದಕ್ಕೂ ಕೂಡ ಯಾವುದೇ ಮುಚ್ಚಳ ಇಲ್ಲ, ಯಾವುದೇ ಹೊದಿಕೆಗಳನ್ನು ಮಾಡಿಲ್ಲ. ಇದು ನಿರ್ಲಕ್ಷ್ಯ BWSSBದು ಅಂತ ಕುಟುಂಬಸ್ಥರು ಜೊತೆಗೆ ಅಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇವತ್ತು ಅಮಾಯಕ ಪ್ರೀತಮ್ ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಪ್ರೀತಮ್ನನ್ನು ಕಳೆದುಕೊಂಡು ಇದೀಗ ಕುಟುಂಬಸ್ಥರು ಕಣ್ಣೀರಾಗಿದ್ದಾರೆ. ಯಾರದ್ದೋ ನಿರ್ಲಕ್ಷ್ಯಕ್ಕೆ ಇಲ್ಲಿ ಇನ್ಯಾರದ್ದೋ ಜೀವ ಹೋಗಿದೆ. ಬಾಳಿ ಬದುಕಬೇಕಾಗಿದ್ದಂತಹ ಮಗ ಇವತ್ತು ಇನ್ಯಾರದ್ದೋ ನಿರ್ಲಕ್ಷ್ಯಕ್ಕೆ ಎಲ್ಲೋ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಆ ಮೃತ ಬಾಲಕನ ತಾಯಿ ಇದ್ದಾರೆ, ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಮೇಡಮ್, ಯಾವಾಗ ಅವರು ಮಿಸ್ಸಿಂಗ್ ಆಗಿದ್ರು? ನಿಮ್ಗೆ ಯಾವಾಗ ಗೊತ್ತಾಯ್ತು? ನಮ್ಗೆ ಬುಧವಾರ ಗೊತ್ತಾಯಿತು ಇಲ್ಲ ಅಂತ. ಬುಧವಾರ ಬುಧವಾರ ನೈಟ್ ಗೊತ್ತಾಯಿತು. 6 ಗಂಟೆಗೆ ಕಾಣಿಸ್ತಾ ಇಲ್ಲ. ಹುಡುಕಿ ಸಾಕೈತೆ, ಎಲ್ಲೂ ಸಿಗಲಿಲ್ಲ. ಎಲ್ಲರೂ ನೋಡಿದ್ರು, ಎಲ್ಲೂ ಇರಲಿಲ್ಲ. ನಾವು ಈಗ ನೋಡಿದ್ರೆ ಸಿಕ್ತು, ಎಣ್ಣೆ ಸಿಕ್ಕೈತೆ. ಬಿದ್ದಾಗ
ಅಲ್ಲ ಅವನೇ ಡೈಲಿ ಹೋಗೋ ಜಾಗನ ಹೆಂಗೆ ಮೇಡಮ್? ಗೊತ್ತಿಲ್ಲ ನಮಗೆ. ಅವ್ರು ಏನಂತ ಹೇಳಿ ಹೋಗಿದ್ರು? ಮನೆ ನಮ್ಗೆ ಕೆಲ್ಸಕ್ಕೆ ಹೋಗಿದ್ವು, ನಾವು ಇಲ್ಲೇ ಇದ್ವಲ್ಲ, ಕೆಲ್ಸಕ್ಕೆ ಹೋಗಿದ್ವಲ್ಲ, ಬತ್ತಾನೆ ಅನ್ಕೋಗಿದ್ವು. ಎಲ್ಲ ನೋಡ್ರಿ ಹಿಂಗಾಯ್ತು. ಒಂದು ಹೆಣ್ಣು ಒಂದು ಗಂಡು ಇಬ್ಬರು ಇದ್ದಾರೆ. ಕುಟುಂಬಸ್ಥರನ್ನು ಮಾತನಾಡ್ಸ್ಕೊಂಡು ಹೋಗೋಣ. ಏನಾಯಿತು, ಯಾವಾಗ ಈ ಘಟನೆ ನಿಮ್ಮ ಗಮನಕ್ಕೆ ಯಾವ? ನಮಗೆ ಇಲ್ಲಿ ಬಂದು ಅಲ್ಲಿ ನಮ್ಮ ಮಗಳ ಮನೆ ಅಲ್ಲಿರೋದು, ಅಲ್ಲಿಂದ ಬಂದು ಇಲ್ಲಿ ಬಂದು ಬಾಗಿಲು ಹಾಕಿದ್ವಿ. ನಮ್ಮ ಬಾಗಿಲು ತೆಗೆದುಬಿಟ್ಟು ನಾನು ದೋಸೆ ತಿನ್ನಪ್ಪ ಅಂತ ದೋಸೆ ಹಾಕ್ಕೊಟ್ಟು ನಾನು ದೋಸೆ ತಿನ್ಕೊಂಡು 3 ಹಾಕ್ಕೊಡಮ್ಮ ಅಂದ್ಬಿಟ್ಟು ತಿನ್ಕೊಂಡು ನನ್ನ ಕೈಲಿ ನೀರು ಇಸ್ಕೊಂಡು ಕುಡ್ಕೊಂಡು ಹೋದದೆ ಸ್ವಾಮಿ. ನನ್ನ ಮಗ ನಮ್ಮ ಮನೆ ಬರ್ನಿಲ್ಲ, ಇನ್ನು ಏನಪ್ಪ ಬಂದದು ತಿನ್ಕೊಂಡು ಗೇಟ್ ಹತ್ರ ಹೋದ ಬಾಪ್ರೀತು ತಿಂಡಿ ತಿನ್ಕೊ ಹೋದೆಲ್ಲ ಕಾಫಿ ಕುಡಿ ಅಂದು ಅಲ್ಲಿ ನಾವು ಕಮನ ಕುಡಿಯಲ್ಲ ಅನ್ಕೊ ಓದೋದೇ ನಮ್ಗೆ. ಅವ್ನ ಮನೆಗೆ ಬರ್ನಿಲ್ಲ, ಇನ್ನೇನು ಕಾಣಲಿಲ್ಲ ಸ್ವಾಮಿ. ನಮ್ಗೆ ಇನ್ನಿಷ್ಟು ಮಾತ್ರ ಗೊತ್ತು, ನಮ್ಗೆ ಇನ್ನೇನು ಅನ್ನಿಲ್ಲ. ಬಂದು ತಿರ್ಗ ಮಧ್ಯಾಹ್ನ ಬರ್ತಾನ, ಈಗ ಬರ್ತಾನ ಅಂತ ಅವ್ರ ಅಮ್ಮ ಬಂದು ಇಲ್ಲೇ ಮಡ್ಗನಕ್ಕವ ಇಲ್ಲೇ ಬಂದಿಲ್ವಲ್ಲ ಅಂತ ಅವ್ರ ಮನೇಲೂ ನೋಡಿದ್ರಿ, ಅಲ್ಲೂ ಇಲ್ಲ. ಇಲ್ಲಿ ಬಂದು ನೋಡಿದ್ರಿ, ಇಲ್ಲೂ ಇಲ್ಲ. ಎಲ್ಲ ಕಡೆ ಪೊಲೀಸ್ ಅವ್ರಿಗೆಲ್ಲ ಹೇಳಿದ್ವಿ, ಹೋಗಮ್ಮ ದೊಡ್ಡವ್ರು ಕರ್ಕೊಬಂದು ನೋಡಿ ನಮ್ಮ ಯಾರೂ ಇಲ್ಲ, ಎಲ್ಲ ಡ್ಯೂಟಿನೂ ನಾವೇ ಮಾಡೋದು ಅಂತಂದರು. ಅಂಡ್ರಗೊಂಡಕ್ಕೆ ಬಿದ್ಕೊಬಿಟ್ಟು ಕೂತಾನ. ಎಲ್ಲ ಇಡೀ ಅಗ್ರ ಕ್ರಾಸು ಎಲ್ಲ ಸುತ್ತಬಿಟ್ಟು ಬಂದು ಇಲ್ಲಿ ಬಂದು ಬಿದ್ದೋಗನ. ನಾವು ಇಷ್ಟೆಲ್ಲ ನಮ್ಮ ನೋಡಿದ್ವಿ ಸ್ವಾಮಿ. ಇನ್ನು ಇದು ಬಿಟ್ರೆ ನಮಗೇನು ಗೊತ್ತಿಲ್ಲ. ಎಲ್ಲ ಅದೇ ಅಂತಿದ್ದ ಆಶ್ರಮ ಗಂಟ ಹೋಗಿದ್ದು, ಅಲ್ಲೆಲ್ಲ ನೋಡ್ಕೊಂಡು ಆಶ್ರಮದಲ್ಲಿ ಇದನ್ನು ನಾವು ಊಟ ಗಿಟ್ಟ ಕೊಟ್ರೆ 4 ದಿವಸದಿಂದ ಅವ್ನಿಗೆ ಊಟ ಇಲ್ಲ, ಕೈಲಿ ಕಾಸಿಲ್ಲ, ಇಕ್ಕೊಳಕ್ಕೆ ಹೊಸ್ಕೊಳಕ್ಕೆ ಬೆಡ್ಶೀಟ್ ಇಲ್ಲ, ಜೇಂಬರಿ ನಿಕ್ಕರು ಟೀ ಶರ್ಟಲ್ಲಿ ಹೋಗಿರೋನು ಇನ್ನೂ ಬಂದಿಲ್ವಲ್ಲ ಮನೆಗೆ ಅಂತ ನಾವು ಇಷ್ಟೆಲ್ಲ ಮಾಡಿ ನಾನೇ ಇವರೆಲ್ಲ ಕೆಲ್ಸಕ್ಕೆ ಹೊಂಟೋಗಿ ನಾನು ಒಬ್ಬಳೇ ಇದ್ದಿದ್ದು ಮನೇಲಿ. ದೋಸೆ ಮಾಡಿಕೊಟ್ಟು ಅದು ತಿನ್ಕೊಂಡು ಹೋದವನು ಮನೆಗೆ ಬರಲಿಲ್ಲ. ಇಷ್ಟು ಬಿಟ್ರೆ ಇನ್ನೇನು ಇಲ್ಲ ನೋಡಿ, ಇಷ್ಟು ಬಿಟ್ರೆ ಅಷ್ಟೇ. ಅದೇ ನಮ್ಮ ಮನೆಗೆ ಬಂದಿದ್ದಾನೆ, ಬೆಳಿಗ್ಗೆ ಡೈಲಿ ಬರ್ತಾನೆ ಅಂತ ಏನಿಲ್ಲ, ಬರ್ತಾನೆ ಹೋಗ್ತಾನೆ. ಅವತ್ತು ಬಂದಿದ್ದಾನೆ, ಅವತ್ತು ಬುಧವಾರ ಬೆಳಿಗ್ಗೆ ಟಿಫನ್ ತಿನ್ಕೊಂಡು ಹೋಗಿರೋ ಮನುಷ್ಯ ಅವನು. ಬೆಳಿಗ್ಗೆ ಟಿಫನ್ ತಿನ್ಕೊಂಡು ಹೋಗಿದ್ದಾನೆ, ಅವ್ರ ಮನೆಗೆ ಹೋಗಿದ್ದಾನೆ ಅಂತ ನಾವು ತಿಳ್ಕೊಂಡಿದ್ವಿ. ಸಾಯಂಕಾಲ ನಮ್ಮ ತಂಗಿ ಕೆಲಸದಿಂದ ಬಂದು ನೋಡ್ತಾಳೆ, ಪ್ರೀತು ಬಂದಿಲ್ಲ ಅಂದರೆ ಕೀ ಇಡ್ತಾನೆ ಅಂತ ನಮ್ಗೆ ಗೊತ್ತಿಲ್ಲ. ಕೀ ಇಟ್ಟಿದ್ದಾನೆ, ಆಮೇಲೆ ನೋಡಿದ್ರೆ ಕಾಣ್ತಾನೆ ಇಲ್ಲ. ಹೋಗಿ ಬುಧವಾರ ಬರ್ತಾನೆ, ಇವತ್ತು ಬರ್ತಾನೆ. ಅಲ್ಲಿ ಕನಕಪುರದಲ್ಲಿ ಜಾತ್ರೆ ಇದೆ, ಅಲ್ಲಿರ್ತಾನೆ ಅಂತ ನೋಡಿದ್ರೆ ಇವತ್ತು ಸಾವಾಗ ಕಂಡಿದ್ದಾನೆ, ಹೆಣ್ಣನ್ನು ಕಂಡಿದ್ದೀವಿ ಅಷ್ಟೇ. ನಾವು ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾರೆ ಅವರಪ್ಪ ಕೋರ್ಮಂಗಲ್ಗೆ ಹೋಯ್ತಾರೆ ಹೌಸ್ ಕೀಪಿಂಗ್ ಕೆಲಸಕ್ಕೆ. ಸೈಕಲ್ ಹೋಯ್ತಾರೆ ಸ್ವಾಮಿ. ನಮ್ಮ ಬಡವರು ಅವರಮ್ಮ ಹೌಸ್ ಕೀಪಿಂಗ್ ಕೆಲಸಕ್ಕೆ ಇಲ್ಲೇ ಹೋಯ್ತಾರೆ. ಅವ್ರಿಗೆ ತೋರಿಸ್ಬಿಟ್ಟು ಮೆಟ್ರೋ ಸ್ಟೇಷನ್ಗೆ ಇದು ಮಾಡ್ಕೊಂಡು ಬಂದ್ವಿ. ಅವರಪ್ಪ ಇಲ್ಲಿಗೆ ಕೋರ್ಮಂಗಲದಲ್ಲಿ ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾರೆ ನೋಡಿ. ಅವರಮ್ಮನ ಎಷ್ಟು ಕುಟುಂಬಸ್ಥರ ನೋವಿನ ನೋಡಿ. ಈ ಒಂದು ಘಟನೆ ಏನಿದೆ, ಯಾರದೋ ನಿರ್ಲಕ್ಷ್ಯಕ್ಕೆ ಇಲ್ಲಿ ಇವರ ಮನೆ ಮಗ ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದಾನೆ. ಇನ್ನಾದರೂ ಕೂಡ ಅಧಿಕಾರಿಗಳು ಇಂಥ ಘಟನೆಗೆ ಮುಂಚೆ ಎಚ್ಚೆತ್ಕೋಬೇಕಾಗಿದೆ. ಯಾಕೆಂದರೆ ಆ ಒಂದು ಜಾಗ ಜಲಮಂಡಳಿಗೆ ಸಂಬಂಧಪಟ್ಟಿದ್ದ ಅನ್ನೋದನ್ನು ಖುದ್ದು ಜಲಮಂಡಳಿ ಅಧಿಕಾರಿಗಳೇ ರಿಪಬ್ಲಿಕ್ ಕನ್ನಡದ ಮುಂದೆ ಒಪ್ಕೊಂಡಿದ್ದಾರೆ. ಇಲ್ಲಿ ಯಾರ ನಿರ್ಲಕ್ಷ್ಯ, ಯಾರು ಈ ರೀತಿಯ ಅದನ್ನು ಓಪನ್ ಮಾಡಿ ಇಟ್ಟಿದ್ದು, ಯಾರ ನಿರ್ಲಕ್ಷ್ಯದಿಂದ ಈ ಅವಘಡ ನಡೆದಿದೆ ಅನ್ನೋದನ್ನು ಪೊಲೀಸರು ತನಿಖೆ ಮಾಡಿ ಸಂಬಂಧಪಟ್ಟವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನೋ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಾಲಕ ಬಲಿಯಾಗಿರುವಂತಹ ಆರೋಪ ಕೇಳಿ ಬಂದಿದೆ. ಕಗ್ಗಲೀಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನಿಮಗೆ ಆ ಘಟನಾ ಸ್ಥಳದ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇಲ್ಲಿರುವಂತಹ ಜನರು ಆರೋಪ ಮಾಡ್ತಾ ಇರುವಂಥದ್ದು, ಇದು ಜಲಮಂಡಳಿ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಬಿಟ್ಟಲ್ಲಿ ನೀವು ನೋಡ್ತಾ ಇರ್ಬೋದು, ಇದೇ ಏನು ಹೊಂಡಕ್ಕೆ ಬಿದ್ದು ಇದೀಗ ಮೃತಪಟ್ಟಿರುವಂಥದ್ದು. ಈ ಒಂದು ಇಲ್ಲಿ ಯಾವುದೇ ರೀತಿಯ ಮೇಲ್ಭಾಗದಲ್ಲಿ ಯಾವುದೇ ರೀತಿಯ ಮುಂಜಾಗ್ರತೆ ಕ್ರಮ ಅಳವಡಿಕೆ ಮಾಡಿಲ್ಲ. ಯಾವುದಾದ್ರೂ ಬ್ಯಾರಿಕೇಡ್ ಆಗಿರ್ಬೋದು, ಸೂಕ್ತವಾಗಿರುವಂತಹ ಸುರಕ್ಷತಾ ಕ್ರಮ ಯಾವುದೂ ಇಲ್ಲ. ನೋಡ್ತಾ ಇರ್ಬೋದು, ಈ ಒಂದು ಜಾಗದಲ್ಲಿ ಬಂದಂತಹ ಸಂದರ್ಭದಲ್ಲಿ ಇದೇ ಒಂದು ಹೊಂಡಕ್ಕೆ ಬಿದ್ದು ಆ ಬಾಲಕ ಪ್ರೀತಮ್ ಮೃತಪಟ್ಟಿರುವಂತಹ ಆರೋಪವನ್ನು ಕುಟುಂಬಸ್ಥರು ಮಾಡ್ತಾ ಇರುವಂಥದ್ದು. ಆ ಬಾಲಕ ಏನಿದ್ದಾನೆ 3 ದಿವಸದ ಹಿಂದೆ ನಾಪತ್ತೆಯಾಗಿದ್ದ. ಜನವರಿ 28ರಂದು ಬಾಲಕ ಏಕಾಏಕಿ ಮಿಸ್ಸಿಂಗ್ ಆಗಿದ್ದಂತಹ ಬಾಲಕನನ್ನು ಎಲ್ಲ ಕಡೆ ಹುಡುಕಾಟ ಕೂಡ ಮಾಡಲಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಎಲ್ಲೂ ಕೂಡ ಪತ್ತೆ ಆಗಿರಲಿಲ್ಲ. ಕುಟುಂಬಸ್ಥರ ಬಳಿ ಕೂಡ ಅವರು ಮಾಹಿತಿ ಕಲೆ ಹಾಕಿದ್ರು, ಸ್ನೇಹಿತರ ಹತ್ರ ಕೂಡ ವಿಚಾರಣೆ ಮಾಡಿದ್ರು, ಎಲ್ಲೂ ಕೂಡ ಬಾಲಕ ಪತ್ತೆ ಆಗಿರಲಿಲ್ಲ. ಇವತ್ತು ಇದೇ ಜಾಗಕ್ಕೆ ಅವರ ಕುಟುಂಬಸ್ಥರು ಬಂದಂತಹ ಸಂದರ್ಭದಲ್ಲಿ, ಈ ಒಂದು ದಾರಿ ಮೂಲಕ ಹೋಗ್ತಿರುವಂತಹ ಸಂದರ್ಭದಲ್ಲಿ ಮೊದಲಿಗೆ ಅವರಿಗೆ ಸ್ಮೆಲ್ ಬರುತ್ತೆ. ಆ ಒಂದು ಸ್ಮೆಲ್ಲಿನ ಹಿಂದೆ ಬಿದ್ದಂತಹ ಜನರಿಗೆ ಇಲ್ಲಿ ಶಾಕ್ ಎದುರಾಗಿರುವಂಥದ್ದು. ಯಾಕಂದ್ರೆ ಆ ಸ್ಮೆಲ್ ಎಲ್ಲಿ ಬರುತ್ತೋ ಅದು ಆ ಒಂದು ಅಂದ್ರೆ ಇದೇ ಜಾಗದಲ್ಲಿ ಹೊಂದಿಕೊಂಡಿರುವುದಿಲ್ಲ. ನೋಡ್ತಾ ಇರುವ ಈ ಜಾಗದಲ್ಲಿ ಸ್ಮೆಲ್ ಬರೋಕ್ಕೆ ಶುರುವಾಗುತ್ತೆ. ಸ್ಮೆಲ್ ಬಂದಂಥ ಸಂದರ್ಭದಲ್ಲಿ ಈಗ ಕಣ್ಣಾಯಿಸಿದಾಗ ಬಾಲಕನ ಮೃತದೇಹ ಪತ್ತೆ ಆಗಿರುವಂಥದ್ದು. ಯಾವಾಗ ಈ ಒಂದು ಘಟನೆ ನಡೆಯಿತು, ಕೂಡಲೇ ಅವರು ಕಗ್ಲಿ
ಬಂಡೀಪುರ ಪೊಲೀಸರಿಗೆ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಇಲ್ಲಿಗೆ ಬಂದಂತಹ ಪೊಲೀಸರು ಮೃತದೇಹವನ್ನು ಇದೀಗ ಮರಣೋತ್ತರ ಪರೀಕ್ಷೆಗಾಗಿ ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಘಟನೆ ಸಂಬಂಧ ಕುಟುಂಬಸ್ಥರು ಗಂಭೀರವಾದ ಆರೋಪ ಮಾಡ್ತಾ ಇರುವಂತ ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಈ ರೀತಿಯ ಘಟನೆ ಆಗಿದೆ ಅನ್ನೋ ಗಂಭೀರವಾದಂತಹ ಆರೋಪ ಮಾಡ್ತಾ ಇದೆ. ಅದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಎಲ್ಲೂ ಕೂಡ ಈ ಒಂದು ಕಾಮಗಾರಿ ನಡೀತಿರುವಂತಹ ಸಂದರ್ಭದಲ್ಲಿ ಇದು ಸರಿಸುಮಾರು ಹಲವು ತಿಂಗಳಿಗೆ 5-6 ತಿಂಗಳಿಂದ ಕೂಡ ಓಪನ್ ಇದೆ. ಎಲ್ಲೂ ಕೂಡ ಸೂಕ್ತವಾಗಿರುವಂತಹ ಮುಂಜಾಗ್ರತೆ ಕ್ರಮ ಅಳವಡಿಕೆ ಮಾಡಿಲ್ಲ. ಈ ರೀತಿಯಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಿರುವಂತಹ ಸಂದರ್ಭದಲ್ಲಿ ಸುತ್ತಲೂ ಬ್ಯಾರಿಕೇಡ್ ಅಳವಡಿಕೆ ಮಾಡಬೇಕಾಗಿತ್ತು ಅಥವಾ ಇದನ್ನು ಮುಚ್ಚುವಂತ ನಿಟ್ಟಿನಲ್ಲಿ ಏನಾದರೂ ಕ್ರಮ ಆಗಬೇಕಾಗಿತ್ತು. ಅದು ಎರಡೂ ಆಗದಿದ್ರೆ ಅಟ್ಲೀಸ್ಟ್ ಇದನ್ನು ಜನರ ಗಮನಕ್ಕೆ ತರುವಂತಹ ಒಂದು ಕೆಲಸವನ್ನು ಮಾಡಬೇಕಾಗಿತ್ತು. ಅದು ಯಾವುದು ಕೂಡ ಆಗಿಲ್ಲ. ಈ ರೀತಿಯ ನಿರ್ಲಕ್ಷ್ಯ ಮಾಡಿದಂತಹ ಎಫೆಕ್ಟ್ ನಿಂದ ಇವತ್ತು ಅಮಾಯಕ ಪ್ರೀತಮ್ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅನ್ನೋ ಆರೋಪವನ್ನು ಇದೀಗ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.